ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧರ್ಮಸ್ಥಳದಲ್ಲಿ ನಡೆದಿರುವ ಮಹಿಳೆಯರ ನಾಪತ್ತೆ, ಅತ್ಯಾಚಾರ ಮತ್ತು ಬರ್ಬರ ಕೊಲೆಗಳ ಪ್ರಕರಣಗಳ ಸಮಗ್ರ ತನಿಖೆಯು ಅಡೆತಡೆ ಇಲ್ಲದೆ ಮುಂದುವರಿಬೇಕು. ಮಹಿಳೆಯರ ಸುರಕ್ಷತೆ, ಲಿಂಗ, ನ್ಯಾಯ ಮತ್ತು ನ್ಯಾಯಯುತ ತನಿಖೆಯನ್ನು ಆದ್ಯತೆಯನ್ನಾಗಿ ಮಾಡಬೇಕು ಅಂತ ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕ ಸಂಘಟನೆ ಆಗ್ರಹಿಸಿದೆ. ಎಸ್ಐಟಿ ತನಿಖೆ ತಾರ್ಕಿಕ ಅಂತ್ಯಕ್ಕೆ ತಲುಪುವವರೆಗೆ ಒತ್ತಡ ಸೃಷ್ಟಿಸಿ ತನಿಖೆಗೆ ಅಡ್ಡಿಪಡಿಸುವ ಹೇಳಿಕೆಗಳನ್ನು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ಜನಪ್ರತಿನಿಧಿಗಳು ತಕ್ಷಣ ನಿಲ್ಲಿಸಬೇಕು. ಧರ್ಮಸ್ಥಳದ ದೌರ್ಜನ್ಯಗಳ ಸುತ್ತಲಿನ ವಿವಾದಗಳನ್ನ ಬಲವಾಗಿ ನಾವು ಖಂಡಿಸ್ತೇವೆ. ಸತ್ಯದ ಅನ್ವೇಷಣೆಗೆ ಅಡ್ಡಿಯಾಗುವ ಮತ್ತು ತನಿಖಾ ತಂಡವನ್ನು ದುರ್ಬಲಗೊಳಿಸುವ ಹೇಳಿಕೆಗಳನ್ನ ಹಿಂಪಡೆಯುವಂತೆ ಒತ್ತಾಯಿಸ್ತೇವೆ ಅಂತ ಹೇಳಿದ್ದಾರೆ. ಯಾತ್ರಾರ್ಥಿಗಳು ಅಥವಾ ಸ್ಥಳೀಯ ನಿವಾಸಿಗಳಾಗಿರಲಿ, ಮಹಿಳೆಯರ ಸುರಕ್ಷತೆಯು ಪ್ರಮುಖ ಕಾಳಜಿಯಾಗಿರಬೇಕು. ತನಿಖೆಯ ಮೊದಲೇ ಪ್ರಭಾವಿ ವ್ಯಕ್ತಿಗಳನ್ನು ರಕ್ಷಿಸುವ ಪ್ರಯತ್ನಗಳು ಸಾರ್ವಜನಿಕ ನಂಬಿಕೆಯನ್ನ ಹಾಳು ಮಾಡಿ ಮಹಿಳಾ ಹಿಂಸೆಯನ್ನ ಶಾಶ್ವತಗೊಳಿಸುತ್ತೆ ಅಂತ ಹೇಳಿದ್ದಾರೆ. ಪುಣ್ಯಕ್ಷೇತ್ರ ಅಂತ ಪೂಜಿಸಲ್ಪಡುವಂತ ಧರ್ಮಸ್ಥಳ ದುರದೃಷ್ಟವಶಾತ್ ಅತ್ಯಾಚಾರ, ಕೊಲೆ, ಅಪಹರಣ ಮತ್ತು ಮಹಿಳೆಯರ ಕೊಲೆಗಳ ಆರೋಪಗಳಿಂದ ಕುಖ್ಯಾತವಾಗಿದೆ. ಸೌಜನ್ಯ, ಪದ್ಮಲತಾ, ಟೀಚರ್ ವೇದವಲಿ ಸೇರಿದಂತೆ ಹಲವು ಪ್ರಕರಣಗಳು ಇನ್ನೂ ಬಗೆಹರಿದಿಲ್ಲ. ಶ್ರೀ ಕ್ಷೇತ್ರದ ಮಾಜಿ ನೌಕರರು ಸೇರಿ ಅನೇಕರು ಬಹಿರಂಗಪಡಿಸಿದ ಆರೋಪಗಳು ದಶಕಗಳ ಅಧಿಕಾರ ದುರುಪಯೋಗವನ್ನ ಸೂಚಿಸುತ್ತೆ. ಇತ್ತೀಚಿನ ಮಾನವ ಅವಶೇಷಗಳ ಉತ್ಖನನವು ಪಾರದರ್ಶಕ ತನಿಖೆಯ ಅಗತ್ಯವನ್ನ ಒತ್ತಿ ಹೇಳ್ತಾ ಇದೆ. ಈ ರಹಸ್ಯಗಳನ್ನ ತನಿಖೆ ಮಾಡೋಕೆ ಎಸ್ಐಟಿ ರಚಿಸಿದ್ದಕ್ಕೆ ಕರ್ನಾಟಕ ಸರ್ಕಾರವನ್ನ ಅಭಿನಂದಿಸ್ತೇವೆ. ಆದರೆ ವಿಧಾನಸಭಾ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಹೇಳಿಕೆಗಳು ಆತಂಕಕ್ಕೆ ಕಾರಣ ಆಗಿದೆ. ಗೃಹ ಸಚಿವರ ಹೇಳಿಕೆ ಎಸ್ಐಟಿಯನ್ನ ಧರ್ಮಸ್ಥಳದ ಕಳಂಕ ನಿವಾರಣೆಗಾಗಿ ಸ್ಥಾಪಿಸಲಾಗಿದೆ ಅನ್ನೋದು ಪಕ್ಷಪಾತದಂತಿದೆ. ಸರ್ಕಾರ ಸಂಪೂರ್ಣ ಸತ್ಯವನ್ನ ಬಯಲು ಮಾಡೋ ಸ್ಪಷ್ಟ ಸಂದೇಶವನ್ನ ನೀಡಬೇಕು ಮತ್ತು ವಿರೋಧಾತ್ಮಕ ಹೇಳಿಕೆಗಳನ್ನ ಹಿಂಪಡಿಬೇಕು ಅಂತ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ. ಇನ್ನು ಸಂಘಟನೆಯ ಹಕ್ಕೊತ್ತಾಯಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಎಸ್ಐಟಿ ತನಿಖೆಯ ಅಬಾಧಿತ ಮುಂದುವರಿಕೆ, ತನಿಖೆಗೆ ಎಲ್ಲಾ ಸಂಪನ್ಮೂಲಗಳನ್ನ ಹಂಚಿ ಉತ್ಖನನ, ವಿಧಿವಿಜ್ಞಾನ ವಿಶ್ಲೇಷಣೆ ಮತ್ತು ಸಾಕ್ಷಿ ರಕ್ಷಣೆಯನ್ನ ಖಚಿತಪಡಿಸಬೇಕು. ಸೌಜನ್ಯ, ಪದ್ಮಲತಾ ಮತ್ತು ವೇದವಲಿ ಪ್ರಕರಣಗಳನ್ನ ಸಮಗ್ರವಾಗಿ ಮರು ತನಿಖೆ ಮಾಡಬೇಕು. ಇನ್ನು ಪೂರ್ವ ನಿರ್ಧಾರಿತ ಹೇಳಿಕೆಗಳ ನಿಯಂತ್ರಣ, ಗೃಹ ಸಚಿವರು ತಮ್ಮ ಹೇಳಿಕೆಯನ್ನ ಹಿಂಪಡಿಬೇಕು. ಮಹಿಳಾ ಕಲ್ಯಾಣ ಸಚಿವರು ಮಹಿಳಾ ಸುರಕ್ಷತೆಗೆ ಆದ್ಯತೆ ಕೊಡಬೇಕು. ಸರ್ಕಾರಿ ಸದಸ್ಯರು ತನಿಖೆಗೆ ಪ್ರಭಾವ ಬೀರುವಂತಹ ಹೇಳಿಕೆಗಳನ್ನು ನಿಲ್ಲಿಸಿ ಸಾಕ್ಷಿಗಳನ್ನ ಬೆದರಿಸದಂತೆ ನಿಷ್ಪಕ್ಷತೆಯನ್ನ ಎತ್ತಿ ಹಿಡಿಬೇಕು. ಇನ್ನು ಸಾಕ್ಷಿ ರಕ್ಷಣೆ ಮತ್ತು ಬೆಂಬಲ, ಸಾಕ್ಷಿಗಳಿಗೆ ಪೊಲೀಸ್ ರಕ್ಷಣೆ ಮತ್ತು ಗೌಪ್ಯ ಚಾನೆಲ್ಗಳನ್ನು ಒದಗಿಸಿ ಪಕ್ಷಪಾತದ ಹೇಳಿಕೆಗಳಿಂದ ಉಂಟಾಗುವ ಬೆದರಿಕೆಗಳನ್ನ ಪರಿಹರಿಸಿ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ, ಯಾತ್ರಾ ಕೇಂದ್ರಗಳಲ್ಲಿ ಸಿಸಿಟಿವಿ, ಸಹಾಯ ಕೇಂದ್ರಗಳು ಮತ್ತು ಜಾಗೃತಿ ಅಭಿಯಾನಗಳನ್ನ ಜಾರಿಗೊಳಿಸಬೇಕಿದೆ. ಇನ್ನು ಲಿಂಗ ನ್ಯಾಯ ಮತ್ತು ಹೊಣೆಗಾರಿಕೆ, ಮಹಿಳಾ ಹಕ್ಕು ತಜ್ಞರ ಸ್ವತಂತ್ರ ಸಮಿತಿಯನ್ನು ಸ್ಥಾಪಿಸಬೇಕು. ಬಾಧಿತ ಕುಟುಂಬಗಳಿಗೆ ರಕ್ಷಣೆ, ಪರಿಹಾರ ಮತ್ತು ಪುನರ್ವಸತಿಯನ್ನು ಖಚಿತಪಡಿಸಬೇಕು. ತನಿಖೆಯನ್ನು ಪ್ರಭಾವಿಸುವವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಮಹಿಳಾ ಹಿಂಸೆಯ ವಿರುದ್ಧ ರಾಜ್ಯವ್ಯಾಪಿ ಅಭಿಯಾನಗಳನ್ನು ಪ್ರಾರಂಭಿಸಬೇಕು. ನಿಜವಾದ ಭಕ್ತಿ, ಸತ್ಯ ಮತ್ತು ನ್ಯಾಯದಲ್ಲಿದೆ. ಧಾರ್ಮಿಕ ಸ್ಥಳಗಳನ್ನ ಸುರಕ್ಷಿತ ತಾಣಗಳನ್ನಾಗಿ ಮಾಡಬೇಕಾಗಿದೆ. ಧರ್ಮಸ್ಥಳದ ದೇವತೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ಭಕ್ತರು ಮತ್ತು ಸಾಮಾನ್ಯ ಜನರಿಗೆ ನಾವು ಮನವಿ ಮಾಡ್ತೇವೆ, ನಿಜವಾದ ಭಕ್ತಿ, ಸತ್ಯ ಮತ್ತು ನ್ಯಾಯದ ಮೂಲಕ ಧರ್ಮವನ್ನು ಎತ್ತಿ ಹಿಡಿಯೋದ್ರಲ್ಲಿ ಅಡಗಿದೆ. ಮಹಿಳೆಯರ ವಿರುದ್ಧದ ಹಿಂಸಾಚಾರವನ್ನ ಅನುಮತಿಸೋದು ಅಥವಾ ನಿರ್ಲಕ್ಷಿಸೋದು ದೇವಾಲಯವು ಒಳಗೊಂಡಿರುವಂತಹ ಸಹಾನುಭೂತಿ ಮತ್ತು ರಕ್ಷಣೆಯ ತತ್ವಗಳಿಗೆ ಇದು ವಿರುದ್ಧವಾಗಿದೆ. ಈ ಮೂಲಭೂತ ಸಂಗತಿಗಳನ್ನ ಮನೆ ಮನೆಗೆ ಮುಟ್ಟಿಸೋಣ. ಧಾರ್ಮಿಕ ಸ್ಥಳಗಳನ್ನ ಎಲ್ಲರಿಗೂ, ವಿಶೇಷವಾಗಿ ಅಂಚಿನಲ್ಲಿರೋರಿಗೆ ಸುರಕ್ಷತೆಯ ತಾಣಗಳನ್ನಾಗಿ ಮಾಡೋಣ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಈ ಹಕ್ಕೊತ್ತಾಯಗಳು ಕಾರ್ಯಗತಗೊಳ್ಳುವಂತಾಗೋಕೆ ಮಾಧ್ಯಮ, ನಾಗರಿಕ ಸಮಾಜ ಮತ್ತು ಕಾಳಜಿಯುಳ್ಳ ಸಾರ್ವಜನಿಕರು ನಮ್ಮೊಂದಿಗೆ ಸೇರ್ಕೊಳ್ಳುವಂತೆ ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕ ಕರೆ ನೀಡಿದೆ. ಇನ್ನು ಸಮಕಾಲೀನ ಸಂದರ್ಭದ ಈ ಪ್ರಮುಖ ವಿಷಯಗಳ ಬಗ್ಗೆ ಗಂಭೀರ ಸಾರ್ವಜನಿಕ ಚರ್ಚೆ ನಡೆಯೋದನ್ನ ಖಚಿತಪಡಿಸಿಕೊಳ್ಳೋಕೆ ರಾಜ್ಯದಾದ್ಯಂತ ಜಾಗೃತ ಅಭಿಯಾನಗಳನ್ನು ಆಯೋಜಿಸೋಕೆ ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕ ಬದ್ಧವಾಗಿದೆ. ಇಂತಹ ಗಂಭೀರ ಪ್ರಕರಣಗಳು ನಡೆಯೋದನ್ನೇ ನಿಯಂತ್ರಿಸುವ ನಿಟ್ಟಿನಲ್ಲಿ ಲಿಂಗ ಸೂಕ್ಷ್ಮ ಪೊಲೀಸ್ ಮತ್ತು ತನಿಖಾ ಪ್ರೋಟೋಕಾಲ್ಗಳನ್ನ ರಾಜ್ಯದಾದ್ಯಂತ ಬಲಪಡಿಸೋಕೆ ನಾಗರಿಕ ಸಮಾಜದೊಂದಿಗೆ ಸಂವಾದದಲ್ಲಿ ತೊಡಗಿಸಿಕೊಳ್ಳುವಂತೆ ನಾವು ಕರ್ನಾಟಕವನ್ನ, ಅದರಲ್ಲೂ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೇವೆ ಅಂತ ಹೇಳಿದ್ದಾರೆ. ಇಂತಹ ಮುನ್ನೆಚ್ಚರಿಕೆಯ ಹೆಜ್ಜೆಗಳಿಂದ ಮಾತ್ರನೇ ಲಿಂಗಾಧಾರಿತ ಹಿಂಸಾಚಾರ ಹೆಚ್ಚುತ್ತಾ ಇರೋ ಪ್ರಕರಣಗಳನ್ನ ತಡೆಗಟ್ಟೋ ಪರಿಣಾಮಕಾರಿ ಕಾರ್ಯವಿಧಾನವನ್ನು ಸ್ಥಾಪಿಸೋಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ದಾರೆ. ಇನ್ನು ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕ ಮಹಿಳೆಯರು, ಲಿಂಗ ಅಲ್ಪಸಂಖ್ಯಾತರು, ಮಹಿಳಾ ಕಾರ್ಮಿಕರು ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕುಗಳ ರಕ್ಷಣೆಗಾಗಿ ಕೆಲಸ ಮಾಡುವ ಜಂಟಿ ವೇದಿಕೆಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.